ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಬಟ್ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯ ಮರು ಚುನಾವಣೆ ಮಾಡೋದಕ್ಕಿಂತಲೂ ನಾಮನಿರ್ದೇಶಕರನ್ನಾಗಿ ಅಂದ್ರೆ ಯಾರು MLA ಸತ್ತಿರ್ತಾರೆ ಆ MLA ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬ ನಾಮನಿರ್ದೇಶಕರನ್ನಾಗಿ ಮಾಡಬೇಕು ಅಂತ ಯಾಕೆ ಹೇಳಿದ್ರು. ದಾವಣಗೆರೆಗೆ ಬಂದು ಹೋಗಿದ್ದಕ್ಕೆ ಜಮೀರ್ ಅವರು SDP ಪಕ್ಷಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಏನು ಪಬ್ಲಿಕ್ ಅಲ್ಲಿ ಮಾತಾಡ್ತಾ ಇರ್ತಕ್ಕಂತ ವ್ಯಕ್ತಿಗಳ ಮಾತುಗಳನ್ನ ಕೇಳ್ಬಿಟ್ಟೆ ನಾನು ನಿಮಗೆ ತಿಳಿಸ್ತಾ ಹೊರಟಿರೋದು. ಬಟ್ ಇಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರ ಮಗ ಅಂದ್ರೆ SS ಮಲ್ಲಿಕಾರ್ಜುನ್ ಅವರು ಉಂಡು ಮನೆಯಲ್ಲಿ ದ್ರೋಹ ಬಗೆಯುವಂತ ಕೆಲಸವನ್ನ ಜಮೀರ್ ಅಹಮದ್ ಅವರು ಮಾಡಿಲ್ಲ ಅಂತ ನೇರವಾಗಿ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಜಬ್ಬರ್ ಅವ್ರನ್ನ MLC ಸ್ಥಾನದಿಂದ ಕೆಳಗಿಳಿಸ್ತಾರ ಅಂದ್ರೆ ಈ ಚುನಾವಣೆಯ ಫಲಿತಾಂಶ ಬಂದಾದ್ಮೇಲೆ ಇಳಿಸ್ತಾರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಬಾಗಲಕೋಟೆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಈ ಮಾತುಗಳಿಂದ ಏನು ಇವರು ಮಾತನಾಡಿರ್ತಕ್ಕಂಥ ಮಾತುಗಳಿಂದ ಹಾಗಾಗಿ ಈ ಒಂದು ವಿಡಿಯೋನ ಮಾಡುವ ಪ್ರಸಂಗ ಬಂದಿದೆ. ಕಾರಣ ಅಷ್ಟೇ, ಯಾರು MLA ಸತ್ತಿರ್ತಾರೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ಏನೋ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ರೀಸೆಂಟ್ ಆಗಿ ದಾವಣಗೆರೆಯ ಶಾಮನೂರು ವಾರ್ಡಿನ ನಾಗರಾಜ್ ಕಾರ್ಪೆಟ್ರು ಏನು ತೀರ್ಕೊಂಡಿದ್ರು ಅವರ ತಮ್ಮ ರುದ್ರೇಶ್ ಅವ್ರನ್ನೇ ನಾಮನಿರ್ದೇಶಕರನ್ನ ಆಯ್ಕೆ ಮಾಡಿದ್ರು. ಅದೇ ರೀತಿಯಾಗಿ MLA ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಸರಿ ಅಂತ ಅನ್ಸುತ್ತೆ. ಬೇಕಾದ್ರೆ ಸರ್ಕಾರದಲ್ಲಿ ಅದೇನು ಚರ್ಚೆ ಆಗ್ಬೇಕಲ್ಲ, ಅಧಿವೇಶನದಲ್ಲಿ ಇಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಏನಾದ್ರು ಒಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅದನ್ನ ಪಾಸ್ ಮಾಡ್ತಾರೆ ರಿಸರ್ವ್ ಅನ್ನ ಆ ರೀತಿಯಾಗಿ ಅಲ್ಲೂ ಪಾಸ್ ಆಗ್ಬೇಕಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಬಟ್ ಇವತ್ತಿನ ಒಂದು ರಾಜಕೀಯ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಜಾತಿ ಲೆಕ್ಕಾಚಾರದ ಮೇಲೆ ಏನಾದ್ರು SS ಸಮರ್ಥ ಗೆಲ್ತಾರ, ಇಲ್ಲಿ SDP ಜಾಸ್ತಿ ವೋಟ್ ಬಿದ್ದಿದ್ಯಾ, BJP ಪಕ್ಷ ಗೆಲ್ಲುತ್ತಾ, ಇಲ್ಲಿ ವೋಟ್ಗಳು ಜಾಸ್ತಿ ಬಿದ್ದಿದ್ರೆ ಅಂದ್ರೆ ಏನು ಒಂದೇ ಸತಿ ಪರ್ಸೆಂಟೇಜ್ ಬಂದಿತ್ತು ಅದಕ್ಕಿಂತ 1% ಕಡಿಮೆ ಇದೆ ಅಷ್ಟೇನೆ. ಒಂದೇ ಸಲಕ್ಕಿಂತ ಏನು ಭಾರಿ ಡಿಫ್ರೆನ್ಸ್ ಏನಿಲ್ಲ. ಬಟ್ ಒಂದೇ ಸಲಕ್ಕಿಂತ ಮುಸ್ಲಿಮ್ಸ್ ವೋಟ್ಗಳು ಕಡಿಮೆ ಆಗಿದ್ದಾವೆ. ಬಿಟ್ರೆ ಎಲ್ಲ ನಾರ್ಮಲ್ ಆಗಿ ಎಲ್ಲಿ ಯಾವ್ಯಾವ ಎಷ್ಟೆಷ್ಟು ಬೀಳ್ಬೇಕಾಗಿತ್ತೋ ಅಲ್ಲೆಲ್ಲ ವೋಟ್ಗಳು ಬಿದ್ದಿದ್ದಾವೆ. ಬಟ್ ಈ ಬಾರಿಯ ಎಲೆಕ್ಷನ್ ದಂಗಲ್ ಬಹಳ ವಿಶೇಷವಾಗಿ ನಡೆದಿದೆ. ಅಂದ್ರೆ ಈ ಬಾರಿ ಏನು ರಾಜ್ಯದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥವ್ರು ಸಹ ಬಂದು ಮೊಹಮ್ಮದ್ ಅಜರುದ್ದೀನ್ ಕ್ರಿಕೆಟ್ ಪ್ರೇಮಿಗಳ ಒಂದು ಫಲಕ ಅವರು ಸಹ ಬಂದಿದ್ರು. ಅದೇ ರೀತಿಯಾಗಿ ಏನು ಈ ಸಲ ರಾಜಕೀಯ ಸೆಲೆಬ್ರೇಷನ್ ಅಂತ ಹೇಳ್ತಾರಲ್ಲ, BJP ಕಡೆಯಿಂದಲೂ ಬಂದಿದ್ರು, ಕಾಂಗ್ರೆಸ್ ಕಡೆಯಿಂದಲೂ ಬಂದಿದ್ರು. ಅದೇ ರೀತಿಯಾಗಿ ಏನ್ ನಮ್ಮ ಡೈಮಂಡ್ CM ಇಬ್ರಾಹಿಂ ಅವ್ರ ಪಕ್ಷದಿಂದಲೂ ಸಹ ಇಬ್ರಾಹಿಂ ಅವರು ಬಂದಿದ್ರು. ಹೀಗೆ ಎಲ್ಲ ರೈತ ಸಂಘದವರು ಸೇರ್ಕೊಂಡಿದ್ರು. ಅದು ಒಂದು ಪಕ್ಷ. ಅಂದ್ರೆ ಈ ಬಾರಿ ಬಹಳ ವಿಶೇಷವಾಗಿ ನಡೀತು. ಈ ಬಾರಿ ಎಲೆಕ್ಷನ್ ಸಹ ಅಷ್ಟೇ ವಿಶೇಷವಾಗಿ ನಡೀತು. ಇಲ್ಲಿಯವರೆಗೂ ಸಹ ಯಾರು ಗೆಲ್ತಾರೆ ಅನ್ನೋ ಡೌಟ್ ಅಲ್ಲೇ ಇದೆ. ಬಟ್ ಒಂದು ರೀತಿಯಲ್ಲಿ ಏನೇ ಒಂದು ಕನ್ಫ್ಯೂಷನ್ ಇದ್ರು ಸಮೇತ SDP ಹಾಗೂ ಡೈಮಂಡ್ ಎಷ್ಟೇ ವೋಟ್ಗಳು ಬಿದ್ದು ಸಮೇತ ಒಂದು 20,000 ಒಳಗಡೆ ಮಾತ್ರ ಅಷ್ಟೇ ಬಿಡ್ಲಿಕ್ಕೆ ಸಾಧ್ಯ ಅಂತ ನಮಗೆ ಸಿಕ್ಕಿರ್ತಕ್ಕಂಥ ವರದಿ. ಬಟ್ ಇಲ್ಲಿ ಬಂದಿರೋದೇ 40%, ಅಲ್ಲಿ 20% ಹೋದ್ರೆ ಇನ್ನು 20% ಕಾಂಗ್ರೆಸ್ಸಿಗೆ ಫಿಕ್ಸ್. ಅಂದ್ರೆ ಅದರಲ್ಲೂ 5% BJP ಹೋಗಿದೆ, ಇನ್ನು 15% ಕಾಂಗ್ರೆಸ್ಸಿಗೆ ಮುಸ್ಲಿಮ್ಸ್ ವೋಟ್ ಬಿದ್ದಿದ್ದಾವೆ. ಅಂದ್ರೆ ಹಾಕ್ತಾ ಇರ್ತಕ್ಕಂಥದ್ದೇ ಜಾಸ್ತಿ. ಹಾಕಿರೋದ್ರಾಗೆ 20% ಇವ್ರಿಗೆ ಹೋಗಿದೆ, 5% ಇವ್ರಿಗೆ ಹೋಗಿದೆ. ಅಂದ್ರೆ ಇಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರು ಕಾಂಗ್ರೆಸ್ಸಿಗೆ ಎಷ್ಟು ವೋಟ್ ಬೀಳ್ಬೇಕಾಗಿತ್ತು ಅಷ್ಟೇ ವೋಟ್ ಬಿದ್ದಿದ್ದಾವೆ ಅಂತ SS ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ. ಆದ್ರೂ ಬಹಳ ಅಂತರದಿಂದ ಗೆಲ್ಲದೇ ಇದ್ರು ಕಡಿಮೆ ಅಂತರದಿಂದಲಾದ್ರೂ ಗೆಲ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಹಾಗೂ ನಾವು ಈ ಬಾರಿ ಮಾಡಿರ್ತಕ್ಕಂಥ ಕೆಲಸ ಅಷ್ಟ ಅವರು ಏನು ಪ್ರಚಾರ ಮಾಡಿದ್ದೀವಿ ಆ ಪ್ರಚಾರಕ್ಕೆ ನಮಗೆ ನೋಡಿದ್ರೆ ಕಮ್ಮಿ ಬೀಳಲ್ಲ, ನಾವು ಸಹ ಗೆಲ್ತೀವಿ ಅನ್ನೋ ಭರವಸೆಯಲ್ಲಿರ್ತಕ್ಕಂಥ ದಾಸಕರಿಯಪ್ಪ ಶ್ರೀನಿವಾಸ್ ಹೀಗೆ ಏನು
ಮುಂದಿನ ತಿಂಗಳು 4ನೇ ತಾರೀಕು ಘೋಷಣೆ ದಿನಾಂಕ, ಫಲಿತಾಂಶದ ದಿನಾಂಕ ಎಲ್ಲರೂ ಕಾಯೋಣ. ಯಾರು MLA ಆಗ್ತಾರೆ, ಯಾರಿಗೆ ಗುರುಬಲ ಬರುತ್ತೆ, ಎಲ್ಲರೂ ಸಹ ನೋಡೋಣ. ಯಾವುದೇ ವ್ಯಕ್ತಿ ಬರಲಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವ ಅಧಿಕಾರ ಬರಲಿ ಅಂತ ನಮ್ಮ ವಾಹಿನಿ ಮೂಲಕ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ.